ಓಂ ಶಾಂತಿ. ಮುರಳಿಯ ದಿನಾಂಕ 7/9/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 31/12/2006. दृढ़ता और परिवर्तन शक्ति के कारण व समस्या शब्द को विदाई दे निवारण व समाधान स्वरूप बनो. ದೃಢತೆ ಮತ್ತು ಪರಿವರ್ತನೆಯ ಶಕ್ತಿಯಿಂದ ಕಾರಣಗಳನ್ನು ಅಥವಾ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಸಮಾಧಾನ ಸ್ವರೂಪ ಆಗಿರಿ. ಕಾರಣ ಮತ್ತು ಸಮಸ್ಯೆ ಎಂಬ ಶಬ್ದಗಳಿಗೆ ವಿದಾಯಿ ಕೊಟ್ಟು ನಿವಾರಣಾ ಸ್ವರೂಪ समाधान स्वरूप आगिरी. आज नवयुग रचता अपने चारों ओर के बच्चों को नया वर्ष और नवयुग दोनों की मुबारक देने आए हैं. ಈ ದಿನ ನವಯುಗ ರಚಯಿತ ತಂದೆ 4 ಕಡೆಯ ಮಕ್ಕಳಿಗೆ ಹೊಸ ವರ್ಷ ಹೊಸ ಯುಗದ ಅಭಿನಂದನೆಗಳನ್ನು ಸಲ್ಲಿಸಲು ಬಂದಿದ್ದಾರೆ. चारों ओर के बच्चे भी मुबारक देने पहुंच गए हैं. क्या सिर्फ नए वर्ष की मुबारक देने आए हो व नव युग की भी मुबारक देने आए हो. 4 ಕಡೆಯ ಮಕ್ಕಳು ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲು ಬಂದಿದ್ದಾರೆ. ಬರೀ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಾ ಅಥವಾ ನವಯುಗದ ಶುಭಾಶಯಗಳನ್ನು ಕೊಡೋದಕ್ಕಾಗಿ ಬಂದಿದ್ದೀರಾ? जैसे नए वर्ष की खुशी होती है और खुशियाँ देते हैं, तो आप ब्राह्मण आत्माओं को नवयुग भी इतना याद है. नवयुग नैनों के सामने आ गया है. ಹೇಗೆ ಹೊರಗಿನ ಜನರಿಗೆ ಹೊಸ ವರ್ಷದ ಶುಭಾರಂಭ ಅಂದರೆ ಖುಷಿ ಆಗ್ತದೆ, ಎಲ್ಲರಿಗೂ ಆ ಖುಷಿಯನ್ನು ಹಂಚ್ಕೊಳ್ತಾರೆ. ಆದರೆ ತಾವು ಬ್ರಾಹ್ಮಣ ಆತ್ಮರಿಗೆ ಹೊಸ ವರ್ಷದ ಜೊತೆಗೆ ನವಯುಗದ ನೆನಪು ಕೂಡ ಬರಬೇಕು. नवयुग नैनों के सामने आ गया न. जैसे नए वर्ष के लिए दिल में आ रहा है कि आया, ऐसे ही अपने नवयुग के लिए इतना अनुभव करते हो कि आया. ಹೇಗೆ ನವಯುಗ ನಿಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ ಅಲ್ವಾ? ಹೊಸ ವರ್ಷ ಬಂದಾಗ ಮನಸ್ಸಿನಲ್ಲಿ ಬರ್ತದೆ, ಇನ್ನೇನು ನಾಳೆ ಅಂದರೆ ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತದೆ ಅಂತ. ಹಾಗೆಯೇ ನವಯುಗವೂ ಕೂಡ ನಾಳೆ ಅಂದರೆ ನಾಳೆನೇ ಬರಲಿದೆ ಎಂಬ ಅನುಭವ ಮಾಡ್ತೀರಾ? उस नवयुग की स्मृति इतनी समीप आती है, वह शरीर रूपी अपनी ड्रेस चमकती हुई सामने नजर आ रही है. ನವಯುಗದ ಸ್ಮೃತಿಯೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಮತ್ತು ಸಮೀಪದಲ್ಲಿ ಕಾಣ್ತಾ ಇದೆಯೇ? ದೇಹವೆಂಬ ಹೊಳೆಯುವ ಡ್ರೆಸ್, ಹೊಳೆಯುವ ವಸ್ತ್ರ ನಿಮಗೆ ಕಾಣ್ತಾ ಇದೆಯೇ? बाप दादा डबल मुबारक देते हैं. बच्चों के मन में नैनों में नवयुग की सीनरियाँ इमर्ज है. ಬಾಬೋರು ಮಕ್ಕಳಿಗೆ ಡಬಲ್ ಶುಭಾಶಯಗಳನ್ನು ತಿಳಿಸ್ತಾರೆ. ಒಂದು ಹೊಸ ವರ್ಷದ ಶುಭಾಶಯ, ಎರಡನೇದು ಹೊಸ ಯುಗದ ಶುಭಾಶಯ. ಎಲ್ಲರ ನಯನಗಳಲ್ಲಿ ಹೊಸ ಯುಗದ ದೃಶ್ಯಗಳು ಕಾಣ್ತಾ ಇವೆ ಅಲ್ವಾ? 4 ಕಡೆಯ ಮಕ್ಕಳು ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲು ಬಂದಿದ್ದಾರೆ. 4 ಕಡೆಯ ಮಕ್ಕಳು ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲು ಬಂದಿದ್ದಾರೆ. 4 ಕಡೆಯ ಮಕ್ಕಳು ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲು ಬಂದಿದ್ದಾರೆ. ಎಲ್ಲರ ನಯನಗಳಲ್ಲಿ ಹೊಸ ಯುಗದ ದೃಶ್ಯಗಳು ಕಾಣ್ತಾ ಇವೆ ಅಲ್ವಾ?
कितना अपने नवयुग में तन मन धन जन श्रेष्ठ है। सर्व ಪ್ರಾಪ್ತಿयों के ಭಂಡಾರ है। ನಿಮ್ಮ ನವಯುಗದಲ್ಲಿ ತನು ಮನ ಧನ ಜನ ಎಲ್ಲವೂ ಶ್ರೇಷ್ಠ ಆಗಿರ್ತದೆ. ಎಲ್ಲ ಪ್ರಾಪ್ತಿಗಳ ಭಂಡಾರ ನಿಮಗೆ ಸಿಕ್ಕಿರ್ತದೆ. ಖುಷಿ है कि आज पुरानी दुनिया में है और अभी अभी अपने राज्य में होंगे. ನಿಮಗೆ ಖುಷಿ ಇದೆ ಅಲ್ವಾ? ಇವತ್ತು ನೋಡಿದರೆ ಹಳೆ ಜಗತ್ತಿನಲ್ಲಿ ಇದ್ದೀವಿ, ನಾಳೆ ನೋಡಿದರೆ ನಮ್ಮ ರಾಜ್ಯ ಹೊಸ ರಾಜ್ಯದಲ್ಲಿ ಇರ್ತೇವೆ ಎಂಬ ಖುಷಿ ಇದೆ ತಾನೆ. जैसे आज डबल कार्य के लिए आए हो, पुरानी को विदाई और नए वर्ष को बधाई देने आए हो. ಈ ದಿನ ನೀವು ಡಬಲ್ ಕೆಲಸ ಮಾಡಲಿಕ್ಕಾಗಿ ಬಂದಿದ್ದೀರಿ. ಹಳೆ ವರ್ಷಕ್ಕೆ ವಿದಾಯಿ, ಹೊಸ ವರ್ಷಕ್ಕೆ ಬಧಾಯಿ ಕೊಡೋದಕ್ಕಾಗಿ ಬಂದಿದ್ದೀರಿ. सिर्फ पुराने वर्ष को विदाई नहीं, पुरानी दुनिया के पुराने संस्कार, पुराने स्वभाव, पुरानी चाल, उसको भी विदाई देने आए हो ना. ಕೇವಲ ಹಳೆ ವರ್ಷಕ್ಕೆ ಮಾತ್ರ ವಿದಾಯಿ ಕೊಡೋದಲ್ಲ, ಹಳೆ ಜಗತ್ತಿನ ಹಳೆ ಸಂಸ್ಕಾರಗಳು, ಹಳೆ ಸ್ವಭಾವಗಳು, ಹಳೆ ವರ್ತನೆ, ಹಳೆ ನಡತೆ ಎಲ್ಲದಕ್ಕೂ ಕೂಡ ವಿದಾಯಿ ಕೊಡಬೇಕು. पुराने वर्ष को विदाई देना सहज है, लेकिन पुराने संस्कारों को विदाई देना इतना सहज लगता है. ಹಳೆ ವರ್ಷಕ್ಕೆ ವಿದಾಯಿ ಕೊಡುವುದು ಸಹಜ ಆಗಿದೆ, ಆದರೆ ಹಳೆ ಸಂಸ್ಕಾರಕ್ಕೆ ವಿದಾಯಿ ಕೊಡುವುದು ಅಷ್ಟೇ ಸಹಜ ಆಗಿದೆ. माया को भी विदाई देने आए हो व वर्ष को विदाई देने आए हो. ಮಾಯೆಗೂ ವಿದಾಯಿ ಕೊಡೋದಕ್ಕಾಗಿ ಬಂದಿದ್ದೀರಾ ಅಥವಾ ಕೇವಲ ಹಳೆ ವರ್ಷಕ್ಕೆ ಮಾತ್ರ ವಿದಾಯಿ ಕೊಡೋದಕ್ಕೆ ಬಂದಿದ್ದೀರಾ? विदाई देना है ना, या माया से थोड़ा प्यार है, थोड़ा थोड़ा रखना चाहते हो? ಮಾಯೆ ಜೊತೆಗೆ ಇನ್ನೂ ಪ್ರೀತಿ ಇದೆಯೇನು? ಸ್ವಲ್ಪ ಸ್ವಲ್ಪ ಪ್ರೀತಿ ಇನ್ನೂ ಇದೆಯೇ? बाप दादा चारों ओर के बच्चों से पुराने संस्कार स्वभाव से विदाई दिलाना चाहते हैं, दे सकते हो? बाप दादारವರು ನಾಲ್ಕು ಕಡೆಯ ಮಕ್ಕಳಿಂದ ಹಳೆ ಸಂಸ್ಕಾರ ಸ್ವಭಾವಕ್ಕೆ ವಿದಾಯಿ ಕೊಡಿಸೋದಕ್ಕಾಗಿ ಬಯಸ್ತಾ ಇದ್ದಾರೆ. ವಿದಾಯಿ ಕೊಡ್ತೀರಾ? हिम्मत है कि सोचते हो विदाई देना चाहते हैं, लेकिन फिर माया आ जाती. ಹಳೆ ಸ್ವಭಾವ ಸಂಸ್ಕಾರಕ್ಕೆ ವಿದಾಯಿ ಕೊಡುವಂಥ ಧೈರ್ಯ ಇದೆ? ಅಥವಾ ಸ್ವಲ್ಪ ಸಂಕಲ್ಪ ಮಾಡ್ತೀರಿ, ಅಷ್ಟರಲ್ಲಿ ಮಾಯೆ ಮತ್ತೆ ಬಂದ್ಬಿಡ್ತದೆ. क्या आज के दिन दृढ़ संकल्प की शक्ति से पुराने संस्कार को विदाई दे नए युग के संस्कार को, जीवन को बधाई देने की हिम्मत है? ಈ ದಿನ ದೃಢ ಸಂಕಲ್ಪದಿಂದ ಹಳೆ ಸಂಸ್ಕಾರಕ್ಕೆ ವಿದಾಯಿ ಕೊಟ್ಟು ಹೊಸ ಯುಗದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಡುವಂತಹ ಬಧಾಯಿ ನಿಮಗೆ ನೀವೇ ಕೊಡಬೇಕು. है हिम्मत? जो समझते हैं हो सकता है, होना ही है. जो समझते हैं वह हाथ उठाओ. ಇದು ಆಗಲೇಬೇಕು, ಮಾಡಲೇಬೇಕು. ನಾವು ಹಳೆ ಸ್ವಭಾವ ಸಂಸ್ಕಾರಕ್ಕೆ ವಿದಾಯಿ ಕೊಟ್ಟೇ ಕೊಡ್ತೀವಿ ಅನ್ನುವಂಥವರು, ಆ ಧೈರ್ಯ ಇರುವಂಥವರು ಕೈ ಎತ್ತರಿ. अच्छा जिन्होंने नहीं उठाया वह सोच रहे. ಯಾರು ಕೈ ಎತ್ತಿಲ್ಲ ಅವರು ಇನ್ನೂ ವಿಚಾರ ಮಾಡ್ತಾ ಇದ್ದಾರೆ. डबल फॉरेनर्स ने उठाया हाथ, जिसमें हिम्मत है वह हाथ उठाओ. ಡಬಲ್ ವಿದೇಶಿ ಮಕ್ಕಳು ಕೈ ಎತ್ತಿದ್ದೀರಾ?
ಯಾರಲ್ಲಿ ಧೈರ್ಯ ಇದೆಯೋ ಅವರು ಕೈ ಎತ್ತಿದ್ದಾರೆ, ಯಾರಲ್ಲಿ ಧೈರ್ಯ ಇಲ್ಲ ಅವರು ಕೈ ಎತ್ತಿಲ್ಲ. ಡಬಲ್ ಫಾರಿನರ್ಸ್ ಮೇ ಡಬಲ್ ನಶಾ ಚಾಹಿಯೆ. ಡಬಲ್ ವಿದೇಶಿ ಮಕ್ಕಳಲ್ಲಿ ಡಬಲ್ ನಶೆ ಇರಬೇಕು. डबल नशा है इसलिए देखना बाप दादा हर मास ರಿಸಲ್ಟ್ ದೇಖೇಗ. ಡಬಲ್ ಫಾರಿನರ್ಸ್ ಬಹಳ ಹುಷಾರಿದ್ದಾರೆ, ಅವರಲ್ಲಿ ಡಬಲ್ ನಶೆನೂ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ನಿಮ್ಮ ರಿಸಲ್ಟನ್ನು ಪ್ರತಿ ತಿಂಗಳನ್ನು ನಾನು ನೋಡ್ತೀನಿ. ಬಾಪ್ ದಾದಾ ಕೋ ಖುಷಿ ಹೈ ಕಿ ಹಿಮ್ಮತ್ ವಾಲೆ ಬಚ್ಚೆ. ಡಬಲ್ ವಿದೇಶಿ ಮಕ್ಕಳು ಕೂಡ ಧೈರ್ಯವಂತರಾಗಿದ್ದಾರೆ. ಚತುರಾಯಿ ಸೆ ಜವಾಬ್ ದೇನೆ ವಾಲೆ ಬಚ್ಚೆ. ಉತ್ತರ ಕೊಡುವಾಗ ಅವರು ಬಹಳ ಚತುರತೆಯಿಂದ ಉತ್ತರ ಕೊಡ್ತಾರೆ. ಕ್ಯೋಂಕಿ ಜಾನ್ತೆ ಹೇ ಏಕ್ ಕದಮ್ ಹಮಾರಾ ಹಿಮ್ಮತ್ ಕಾ ಹಜಾರೋ ಕದಮ್ ಬಾಪ್ ಕಿ ಮದದ್ ಕಾ ತೋ ಮಿಲ್ನಾ ಹೀ ಹೈ. ಎಲ್ಲರೂ ಹಳೆ ಸ್ವಭಾವ ಸಂಸ್ಕಾರಕ್ಕೆ ವಿದಾಯಿ ಕೊಡ್ತೀವಿ ಅಂತ ಡಬಲ್ ವಿದೇಶಿ ಮಕ್ಕಳು ಕೈ ಎತ್ತಿದರು. ಯಾಕೆ ಅಂದರೆ ಅವರಿಗೆ ಗೊತ್ತಿದೆ, ಧೈರ್ಯದಿಂದ ಒಂದು ಹೆಜ್ಜೆ ನಾವಿಟ್ಟರೆ 1000 ಹೆಜ್ಜೆ ಸಹಯೋಗ ತಂದೆಯಿಂದ ನಮಗೆ ಸಿಕ್ಕೇ ಸಿಗ್ತದೆ. ಆ ಸಹಯೋಗಕ್ಕೆ ನಾವು ಅಧಿಕಾರಿಯಾಗಿದ್ದೇವೆ. ಅಧಿಕಾರಿ ಹೋ, 1000 कदम मदद के अधिकारी. सिर्फ हिम्मत को माया हिलाने की कोशिश करती है. 1000 ಹೆಜ್ಜೆ ಸಹಯೋಗ ತಗೊಳ್ಳೋದಕ್ಕೆ ನಾವು ಅಧಿಕಾರಿಗಳಾಗಿದ್ದೇವೆ. ಕೇವಲ ನಮ್ಮ ಧೈರ್ಯವನ್ನು ಅಲಗಾಡಿಸಲು ಮಾಯೆ ಬರ್ತಿರ್ತದೆ, ಪ್ರಯತ್ನ ಮಾಡ್ತದೆ. ಬಾಪ್ ದಾದಾ ದೇಖ್ತೆ ಹೇ ಹಿಮ್ಮತ್ ಅಚ್ಚಿ ರಖ್ತೆ तो बाप दादा दिल से मुबारक भी देते, लेकिन हिम्मत रखते फिर साथ में अपने ही अंदर व्यर्थ संकल्प उत्पन्न कर लेते. कर तो रहे हैं ना, होना तो चाहिए, करेंगे तो ज़रूर, पता नहीं का संकल्प आना यह हिम्मत को कमज़ोर कर देता है. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಧೈರ್ಯ ಇದೆ, ಧೈರ್ಯದಿಂದ ಹೆಜ್ಜೆ ಮುಂದೆನೂ ಇಡ್ತಾರೆ. ಆದರೆ ಒಂದು ಹೆಜ್ಜೆ ಮುಂದೆ ಇಟ್ಟ ನಂತರ ವ್ಯರ್ಥ ಸಂಕಲ್ಪಗಳು ಶುರು ಆಗ್ತವೆ. ಮಾಡಬೇಕು, ಆಗಬೇಕು, ಮಾಡೋದಂತೂ ನಿಜಾನೇ, ಆದರೆ ಎಂಬ ಶಬ್ದ ಬಂದ್ಬಿಡ್ತದೆ. ಆದರೆ ಗೊತ್ತಿಲ್ಲ ಯಾಕೆ ನನ್ನಲ್ಲಿ ಇಂತಹ ವ್ಯರ್ಥ ಸಂಕಲ್ಪ ಬರ್ತಾ ಇದೆ, ದುರ್ಬಲ ಸಂಕಲ್ಪ ಬರ್ತಾ ಇದೆ ಅಂತ ಯೋಚನೆಯಲ್ಲಿ ತೊಡಗ್ತಾರೆ. ಆ ಒಂದು ವ್ಯರ್ಥ ಸಂಕಲ್ಪನೆ ಮಕ್ಕಳ ಧೈರ್ಯವನ್ನು ಕಡಿಮೆ ಮಾಡ್ತದೆ. ತೋ ಆ ಜಾತಾ ಹೇ, ಕರ್ತೆ ತೋ ಹೇ, ಕರ್ನಾ ತೋ ಹೇ, ಆಗೆ ಉಡ್ನಾ ತೋ ಹೇ, ಯ ಹಿಮ್ಮತ್ ಕೋ ಹಿಲಾ ದೇತೆ. ಮಾಡಬೇಕು, ಆಗಬೇಕು, ಮಾಡೋದಂತೂ ಇದೆ, ಆಗೋದಂತೂ ಆಗಬೇಕು, ಈ ಅಂತೂ ಅನ್ನುವಂತಹ ವ್ಯರ್ಥ ಸಂಕಲ್ಪ ಮಕ್ಕಳ ಧೈರ್ಯವನ್ನು ಅಲ್ಗಾಡಿಸ್ಬಿಡ್ತದೆ. ತೋ ನಹಿ ಸೋಚೋ, ಕರ್ನಾ ಹೀ ಹೇ, ಕ್ಯೋ ನಹಿ ಹೋಗ. ಆದರೆ ಅನ್ನೋದನ್ನು ಯೋಚನೆ ಮಾಡಬೇಡಿ, ಯಾಕೆ ಆಗೋಲ್ಲ ಅಂತ ಕೇಳ್ರಿ. ತಂದೆ ಜೊತೆಗಿರುವಾಗ ಯಾಕೆ ಆಗೋದಿಲ್ಲ. ಇಸ್ ವರ್ಷ ನಯೇ ವರ್ಷ ಮೇ ನವೀನತಾ ಕ್ಯಾ ಕರೆಂಗೆ. ಹಿಮ್ಮತ್ ಕೆ ಪಾಂವ್ ಕೋ ಮಜಬೂತ್ ಬನಾವ್. ಈ ಹೊಸ ವರ್ಷದಲ್ಲಿ ಯಾವ ನವೀನತೆಯನ್ನು ತೋರಿಸ್ತೀರಾ, ನವೀನತೆಯನ್ನು ಮಾಡ್ತೀರಾ, ಸಾಹಸದ ಹೆಜ್ಜೆಯನ್ನು ಗಟ್ಟಿ ಮಾಡಿಕೊಳ್ಳಿ. ಐಸಿ ಹಿಮ್ಮತ್ ಕಾ ಪಾಂವ್ ಮಜಬೂತ್ ಬನಾವೋ ಜೋ ಮಾಯಾ ಖುದ್ ಹಿಲ್ ಜಾಯ್ ಲೇಕಿನ್ ಪಾಂವ್ ನಹಿ ಹಿಲೆ. ನಿಮ್ಮ ಧೈರ್ಯದ ಹೆಜ್ಜೆ ಎಷ್ಟು ಗಟ್ಟಿಯಾಗಿ ಇಡಬೇಕು ಅಂದರೆ ಮಾಯೆ ತಾನೇ ಅಲಗಾಡಬೇಕು ವಿನಃ ನಿಮ್ಮ ಹೆಜ್ಜೆ ಅಲಗಾಡಬಾರದು. ತೋ ನಯೇ ವರ್ಷ ಮೇ ನವೀನತಾ ಕರೆಂಗೆ. ಯಾ ಜೈಸೆ ಕಭಿ ಹಿಲ್ತೆ ಕಭಿ ಮಜಬೂತ್ ರಹತೆ ಐಸೆ ತೋ ನಹಿ ಕರೆಂಗೆ ನಾ. ಹೊಸ ವರ್ಷದಲ್ಲಿ
ಹೊಸತನ ತೋರಿಸ್ಬೇಕು. ಒಮ್ಮೆ ಅಲಗಾಡೋದು, ಒಮ್ಮೆ ಗಟ್ಟಿಯಾಗೋದು, ಒಮ್ಮೆ ಸ್ಥಿರ ಆಗೋದು, ಒಮ್ಮೆ ದುರ್ಬಲ ಆಗೋದು, ಈ ಥರದ ಆಟ ತೋರಿಸ್ಬೇಡಿ. आप सभी का कर्तव्य क्या है, ऑक्यूपेशन क्या है? विश्व कल्याणी, विश्व परिवर्तक, यह आपका ऑक्यूपेशन है ना. ಸಂಗಮ ಯುಗದಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಉದ್ಯೋಗ ಏನಾಗಿದೆ? ವಿಶ್ವ ಕಲ್ಯಾಣಿಯಾಗಿ ವಿಶ್ವದ ಕಲ್ಯಾಣ ಮಾಡುವುದು, ವಿಶ್ವ ಪರಿವರ್ತಕ ಆಗಿ ವಿಶ್ವದ ಪರಿವರ್ತನೆ ಮಾಡುವುದೇ ನಿಮ್ಮ ಉದ್ಯೋಗ ಆಗಿದೆ. तो बाप दादा कभी कभी मीठी हंसी आती है बाप दादा को. विश्व परिवर्तक टाइटल तो है, ವಿಶ್ವ ಪರಿವರ್ತಕ್ ಹೋನ. ಮಕ್ಕಳನ್ನು ನೋಡಿದಾಗ ಬಾಬೋರ್ಗೆ ಒಮ್ಮೊಮ್ಮೆ ನಗು ಬರ್ತದೆ. ಯಾಕೆ ಅಂದರೆ ಮಕ್ಕಳ ಟೈಟಲ್ ಇದೆ ವಿಶ್ವ ಪರಿವರ್ತಕ ಅಂತ. लंदन के परिवर्तक, इंडिया परिवर्तक नहीं, विश्व परिवर्तक हो. ಲಂಡನ್ನಿನ ಪರಿವರ್ತಕ, ಭಾರತದ ಪರಿವರ್ತಕ ಅಂತ ಬಾಬಾ ನಿಮಗೆ ಟೈಟಲ್ ಕೊಟ್ಟಿಲ್ಲ. ವಿಶ್ವ ಪರಿವರ್ತಕ ಎನ್ನುವಂತಹ ಬಿರುದನ್ನು ಕೊಟ್ಟಿದ್ದಾರೆ. ಚಾಹೆ गाँव में रहते हैं, चाहे लंदन या अमेरिका में रहते हैं, ಲೇಕಿನ್ ವಿಶ್ವ ಕಲ್ಯಾಣಕಾರಿ ಹೋನ. ನೀವು ಹಳ್ಳಿಯಲ್ಲಿನೇ ಇರ್ತಿರಬಹುದು, ಲಂಡನ್ನಲ್ಲಿ ಇರ್ತಿರಬಹುದು, ಅಮೇರಿಕಾದಲ್ಲೇ ಇರ್ತಿರ್ಬೋದು, ಆದರೆ ನೀವೆಲ್ಲರೂ ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಿ. ಪಕ್ಕಾ ಹೇನ ಯಾ 75%? ಇದು ನಿಮಗೆ ಪಕ್ಕಾ ನಿಶ್ಚಯ ಇದೆ ತಾನೆ? ಅಥವಾ 75% ಮಾತ್ರ ನಿಶ್ಚಯ ಇದೆ? 75% ವಿಶ್ವ ಕಲ್ಯಾಣಕಾರಿ और 25% ಮಾಫ್ ಹೈ ಕ್ಯಾ? 75% ಮಾತ್ರ ನೀವು ವಿಶ್ವ ಕಲ್ಯಾಣಿ, 25% ಏನಾದರೂ ಮಾಡಿಕೊಡಿ ಅಂತ ಕನ್ಸೆಷನ್ ಕೊಟ್ಟಿದ್ದಾರೇನು? आपकी चैलेंज क्या है? प्रकृति को भी चैलेंज की है कि प्रकृति को भी परिवर्तन करना है. ನೀವು ಪ್ರಕೃತಿಗೂ ಚಾಲೆಂಜ್ ಮಾಡಿದ್ದೀರಿ, ನಾವು ಮಕ್ಕಳು ನಮ್ಮ ಯೋಗ ಬಲದಿಂದ ಪ್ರಕೃತಿಯ ಪರಿವರ್ತನೆ ಮಾಡಿ ತೋರಿಸ್ತೇವೆ ಅಂತ. ತೋ ಅಪ್ನಾ ಆಕ್ಯುಪೇಷನ್ ಯಾದ್ ಕರು. ಹಾಗಾದರೆ ಸಂಗಮ ಯುಗದ ನಿಮ್ಮ ಕರ್ತವ್ಯ, ನಿಮ್ಮ ಉದ್ಯೋಗ ನೆನ್ಪು ಮಾಡಿಕೊಳ್ಳಿ. ಕಭಿ ಕಭಿ ಅಪನೆ ಲಿಯೇ ಸೋಚ್ತೆ ಹೋ, करना तो नहीं चाहिए ಲೇಕಿನ್ ಹೋ ಜಾತಾ ಹೈ. ಕೆಲವೊಮ್ಮೆ ನಿಮ್ಮ ಬಗ್ಗೆ ವಿಚಾರ ಮಾಡ್ತೀರಿ, ಮಾಡಬಾರ್ದಾಗಿತ್ತು ಆದರೆ ಆಗಿಬಿಟ್ಟಿದೆ. तो विश्व परिवर्तक, प्रकृति परिवर्तक, स्व परिवर्तक नहीं बन सके. ಇಷ್ಟ ಇರಲಿಲ್ಲ ಮಾಡಿಬಿಟ್ವಿ, ಯೋಚನೆ ಇರಲಿಲ್ಲ ಆಗಿಬಿಡ್ತು, ಈ ಥರ ಸಂಕಲ್ಪ ಮಾಡುವುದು ಅಥವಾ ಮಾತನಾಡುವುದು ಅಂದರೆ ಅವರು ವಿಶ್ವ ಪರಿವರ್ತಕರೂ ಅಲ್ಲ, ಪ್ರಕೃತಿ ಪರಿವರ್ತಕರೂ ಅಲ್ಲ, ಸ್ವಪರಿವರ್ತಕರೂ ಅಲ್ಲ. शक्ति सेना क्या सोचते हो? इस वर्ष में अपना ऑक्यूपेशन विश्व परिवर्तक का याद रखना. ಶಕ್ತಿ ಸೇನೆಯಲ್ಲಿ ಇರುವಂಥ ಮಾತೆಯರು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ? ಈ ವರ್ಷದಲ್ಲಿ ನಿಮ್ಮ ಉದ್ಯೋಗ ಏನಿದೆ ವಿಶ್ವ ಪರಿವರ್ತನೆ ಮಾಡುವಂಥದ್ದು, ಅದನ್ನು ನೆನ್ಪಿಟ್ಕೊಡಿ ಮತ್ತು ಆ ಕೆಲಸವನ್ನು ಮಾಡಿ ತೋರಿಸ್ರಿ. ಸ್ವಪ್ರತಿ व अपने ब्राह्मण परिवार के प्रति भी परिवर्तक बनना, क्योंकि पहले तो चैरिटी बिगेन्स एट होम है ना. ನಿಮ್ಮ ಪ್ರತಿಯಾಗಿ ಅಥವಾ ಬ್ರಾಹ್ಮಣ ಪರಿವಾರದ ಪ್ರತಿಯಾಗಿ ಮೊದಲು ಪರಿವರ್ತಕ ಆಗಿರಿ. ಯಾಕೆ ಅಂದರೆ ಒಳ್ಳೆಯ ಕೆಲಸ ನಿಮ್ಮಿಂದ ಪ್ರಾರಂಭ ಆಗಬೇಕು.
तो अपने ऑक्यूपेशन का प्रैक्टिकल स्वरूप प्रत्यक्ष करेंगे ना, स्वपरिवर्तन जो स्वयं भी चाहते हो और बाप दादा भी चाहते हैं. ಹಾಗಾದರೆ ನಿಮ್ಮ ಉದ್ಯೋಗ ಏನಿದೆ ಅದನ್ನು ಪ್ರತ್ಯಕ್ಷವಾಗಿ ಮಾಡಿ ತೋರಿಸ್ತೀರಲ್ವ. ಸ್ವಪರಿವರ್ತನೆ ನೀವು ಬಯಸ್ತಾ ಇದ್ದೀರಿ, ಬಾಬವರು ನಿಮ್ಮಿಂದ ನಿಮ್ಮ ಪರಿವರ್ತನೆಯನ್ನು ಬಯಸ್ತಾ ಇದ್ದಾರೆ. ಸಭಿ ಬಚ್ಚೋं का ಲಕ್ಷ್ಯ ಕ್ಯಾ ಹೈ? ಎಲ್ಲ ಮಕ್ಕಳ ಲಕ್ಷ್ಯ ಅಥವಾ ಗುರಿ ಏನಾಗಿದೆ? मेजॉरिटी एक ही जवाब देते कि बाप समान बनना है. ಆಗ ಎಲ್ಲರೂ ಹೇಳ್ತೀರಿ ತಂದೆಯ ಸಮಾನ ಆಗುವುದೇ ನಮ್ಮ ಗುರಿಯಾಗಿದೆ. ठीक है ना? सही ताने? बाप समान बनना ही है कि देखेंगे सोचेंगे. ಎಲ್ಲರೂ ಹೇಳ್ತೀರಿ ತಂದೆಯ ಸಮಾನ ಆಗಲೇಬೇಕು ಅಂತ, ಅಥವಾ ನೋಡೋಣ ಮಾಡೋಣ ಅಂತ ಹೇಳ್ತೀರಾ. इस नए वर्ष में 70 वर्ष पूरे हो रहे. अब 71 वर्ष में कोई कमाल करके दिखाओ. ಈ ವರ್ಷದಲ್ಲಿ ಯಜ್ಞದ ಸ್ಥಾಪನೆ ಆಗಿ 70 ವರ್ಷಗಳು ಕಳೆದಿವೆ. 71ನೇ ವರ್ಷದಲ್ಲಿ ತಾವೆಲ್ಲ ಮಕ್ಕಳು ಸೇರಿ ಏನಾದರೂ ಪವಾಡ ಅಥವಾ ಚಮತ್ಕಾರ ಮಾಡಿ ತೋರಿಸ್ರಿ. सब इतनी सेवा के उमंग में भिन्न भिन्न प्रोग्राम बनाते रहते. ತಾವೆಲ್ಲರೂ ಸೇವೆಯ ಉತ್ಸಾಹದಲ್ಲಿ ಸೇವೆಯ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಿ. ಸಫಲ್ भी होते रहते. ಆ ಕಾರ್ಯಕ್ರಮಗಳಲ್ಲಿ ನಿಮಗೆ ಸಫಲತೆಯೂ ಸಿಗ್ತದೆ. बाप दादा को खुशी होती है कि मेहनत जो करते हैं उसकी सफलता मिलती. ಬಾಬವ್ರಿಗೂ ಆ ಸಫಲತೆ ನೋಡಿ ಖುಷಿ ಆಗ್ತದೆ. ವ್ಯರ್ಥ नहीं जाती लेकिन सेवा किस लिए करते. ನಿಮ್ಮ ಪರಿಶ್ರಮ ವ್ಯರ್ಥ ಆಗೋದಿಲ್ಲ, ಆದರೆ ನೀವು ಮಾಡುವ ಸೇವೆ ಯಾವ ಉದ್ದೇಶದಿಂದ ಮಾಡ್ತೀರಿ? ಕ್ಯಾ ಜವಾಬ್ ದೇತೆ? ಸೇವೆಯ ಉದ್ದೇಶ ಏನು? ಬಾಪಕೋ ಪ್ರತ್ಯಕ್ಷ ಕರ್ನೆ ಕೇಳಿ. ಎಲ್ಲರೂ ಏನು ಹೇಳ್ತೀರಿ? ಬಾಬವ್ರನ್ನ ಪ್ರತ್ಯಕ್ಷ ಮಾಡೋದಕ್ಕಾಗಿಯೇ ನಾವು ಸೇವೆ ಮಾಡ್ತೀವಿ. तो बाप आज बच्चों से प्रश्न पूछते हैं कि बाप को प्रत्यक्ष तो करना ही है, करेंगे ही, लेकिन बाप को प्रत्यक्ष करने के पहले स्व को प्रत्यक्ष करो. ತಂದೆಯನ್ನು ಪ್ರತ್ಯಕ್ಷ ಮಾಡುವುದರ ಮೊದಲು ನಿಮ್ಮನ್ನು ನೀವು ಪ್ರತ್ಯಕ್ಷ ಮಾಡಿಕೊಳ್ಳಿರಿ. ಬೋಲೋ ಶಿವಶಕ್ತಿಯಾँ यह वर्ष शिव शक्ति के रूप में स्व को प्रत्यक्ष करेगी. जनक बोलो करेंगे ना? पहली लाइन में बैठी हुई, दूसरी लाइन में बैठी हुई टीचर्स हाथ उठाओ जो इस वर्ष में करके दिखाएंगे. ನಾವೇ ಆ ಶಿವನ ಶಕ್ತಿಯರು ಅನ್ನೋದನ್ನು ಈ ವರ್ಷ ನೀವು ಪ್ರತ್ಯಕ್ಷ ಮಾಡಿ ತೋರಿಸ್ಬೇಕು. ಜಾನಕಿ ದಾದಿಯವರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಮೊದಲನೇ ಪಂಕ್ತಿಯಲ್ಲಿ ಕುಳಿತಿರುವಂತಹ ಟೀಚರ್ಸ್ಗಳಿಗೆ ಕೇಳ್ತಾ ಇದ್ದಾರೆ, ಎರಡನೇ ಪಂಕ್ತಿಯಲ್ಲಿ ಕುಳಿತಿರುವಂತಹ ಟೀಚರ್ಸ್ಗಳಿಗೆ ಕೇಳ್ತಾ ಇದ್ದಾರೆ. ಸಭಿ ಟೀಚರ್ಸ್ನೇ ಉಠಾಯಾ ಯಾ ಕೋಯಿನೇ ನಹಿ ಉಠಾಯಾ? ಈ ಕೆಲಸ ಮಾಡ್ತೀವಿ ಅನ್ನುವಂಥವರು ಕೈ ಎತ್ತಿದ್ದಾರೆ, ಆದರೆ ಕೆಲವರು ಕೈ ಎತ್ತಿಲ್ಲ. मधुबन वाले भी करना ही है, करना पड़ेगा क्योंकि मधुबन तो नज़दीक है ना. ಎಲ್ಲ ಟೀಚರ್ಸ್ಗಳು ಸ್ವಪ್ರತ್ಯಕ್ಷತೆಯ ಸೇವೆ ಮಾಡಬೇಕು, ಕೆಲಸ ಮಾಡಬೇಕು. ಜೊತೆಗೆ ಮಧುಬನ ನಿವಾಸಿಗಳು ಕೂಡ ಈ ಕೆಲಸ ಮಾಡಬೇಕು. ತಾರೀಖ್ ನೋಟ್ ಕರ್ ದೇನಾ.
31 तारीख है। टाइम भी नोट करना, 9:20 और पांडव सेना, पांडवों को क्या दिखाना है। ಮಧುಬನ ನಿವಾಸಿಗಳು ಕೂಡ ಸಮೀಪದಲ್ಲಿ ಇರೋದ್ರಿಂದ, ಜೊತೆಗಿರೋದ್ರಿಂದ ನೀವು ಕೂಡ ಸ್ವಪ್ರತ್ಯಕ್ಷತೆಯಿಂದ ತಂದೆಯ ಪ್ರತ್ಯಕ್ಷತೆಯ ಕೆಲಸ ಮಾಡಬೇಕು. ಆಗ ಎಲ್ಲರೂ ಕೈ ಎತ್ತಿದರು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೈ ಎತ್ತಿದ ದಿನಾಂಕವನ್ನು, ಸಮಯವನ್ನು ನೋಟ್ ಮಾಡಿಕೊಳ್ಳಿ. ನೀವು ಪಾಂಡವರು ಏನನ್ನು ತೋರಿಸಬೇಕು. ವಿಜಯಿ ಪಾಂಡವ್, ಕಭಿ ಕಭಿ ಕೆ ವಿಜಯಿ ನಹಿ, ಸದಾ ಹೈ ಹಿ ವಿಜಯಿ. ಪಾಂಡವರು ಅಂದ್ರೇ ಸದಾ ಕಾಲದ ವಿಜಯಿಗಳು. ಆಗೊಮ್ಮೆ ಈಗೊಮ್ಮೆ ವಿಜಯಿ ಆಗೋರಲ್ಲ. इस वर्ष में ऐसा बनकर दिखाना, या कहेंगे क्या कि माया आ गई, चाहते नहीं थे, आ गई. बाप दादा ने पहले भी कहा है, माया अपना लास्ट टाइम तक आना बंद नहीं करेगी. ಎಲ್ಲರೂ ದೃಢತೆಯಿಂದ ಈ ಕೆಲಸ ಮಾಡಿ ತೋರಿಸ್ತಿರಲ್ವ, ಅಥವಾ ಮಾಯೆ ಬಂತು ಅಂತ ಹೇಳ್ತೀರಾ? ಬಾಬವರು ಈ ಮೊದಲು ಕೂಡ ಹೇಳಿದ್ದಾರೆ, ಮಾಯೆ ಕೊನೆ ಸಮಯದವರೆಗೂ ನಿಮ್ಮ ಹತ್ತಿರ ಬರಲಿದೆ. ಲೇಕಿನ್ ಮಾಯಾ ಕಾ ಕಾಮ್ ಹೈ ಆನಾ ಔರ್ ಆಪ್ ಕಾ ಕಾಮ್ ಹೈ ವಿಜಯಿ ಬನನ. ಕೊನೆ ಗಳಿಗೆಯವರೆಗೂ ಕೂಡ ಮಾಯೆ ನಿಮ್ಮ ಹತ್ತಿರ ಬರ್ತದೆ. ಮಾಯೆಯ ಕೆಲಸ ಆಗಿದೆ ಬರುವುದು, ನಿಮ್ಮ ಕೆಲಸ ಆಗಿದೆ ವಿಜಯಿ ಆಗೋದು. ಯಹ ನಹಿ ಸೋಚೋ ಚಾಹತೆ ಥೋಡೆ ಹಿ ಹೈ, ಲೇಕಿನ್ ಮಾಯಾ आ जाती है. जब बाप दादा इस वर्ष के साथ इन शब्दों को विदाई दिलाना चाहते, 12 बजे इस वर्ष को विदाई देंगे, तो जो घंटे बजाओ ना, आज जब घंटे बजाओ तो किसका घंटा बजाएंगे? ಇನ್ನು ಮುಂದೆ ಈ ಶಬ್ದಗಳಿಗೆ ವಿದಾಯಿ ಕೊಡಿ. ಮಾಯೆ ಬರ್ತದೆ, ಮಾಯೆ ಬಂತು, ಹಾಗಾಯಿತು ಹೀಗಾಯಿತು ಅಂತ ಹೇಳಬೇಡಿ. 12 ಗಂಟೆಗೆ ಸರಿಯಾಗಿ ಹಳೆ ವರ್ಷಕ್ಕೆ ವಿದಾಯಿ ಕೊಡ್ತೀರಿ, ಹೊಸ ವರ್ಷಕ್ಕೆ ಆವಾಹನೆ ಮಾಡ್ತೀರಿ. ಈ ದಿನ ವಿಶೇಷವಾಗಿ 2 ಗಂಟೆಗಳನ್ನು ಬಾರಿಸ್ರಿ. एक तो परिवर्तन शक्ति, उसकी कमजोरी है. प्लान बहुत अच्छे बनाते हो, ऐसे करेंगे, बाप दादा खुश हो जाते. ಬಾಬಾ ಹೇಳ್ತಾರೆ, ಈ ವರ್ಷ 2 ಗಂಟೆಗಳನ್ನು ಬಾರಿಸಬೇಕು. ಒಂದು ಪರಿವರ್ತನಾ ಶಕ್ತಿಯ ಗಂಟೆ, ಇನ್ನೊಂದು ದೃಢತೆಯ ಗಂಟೆ. ಕುछ भी हो जाए लेकिन करना ही है. संकल्प अच्छे करते हो. देखो कार्ड भी कितने अच्छे, वायदे भी कितने अच्छे किए हैं. बहुत अच्छे पत्र भी आए हैं. तो करेंगे, दिखाएंगे, होना ही है नहीं, लेकिन करना ही है, बनना ही है. यह दृढ़ता हो. ಪತ್ರಗಳನ್ನು ಕಳಿಸಿದ್ದೀರಿ, ಕಾರ್ಡ್ಗಳನ್ನು ಕಳಿಸಿದ್ದೀರಿ, ಅದೆಲ್ಲ ಸರಿಯೇ. ನೋಡೋಣ ಮಾಡೋಣ ಅಂತ ಹೇಳಬೇಡಿ. ಆಗಲೇಬೇಕು, ಮಾಡೇ ಮಾಡ್ತೀವಿ ಅಂತ ಹೇಳ್ರಿ. ಆಗ ಬಾಬವರು ಕೂಡ ನಿಮಗೆ ಪದಂ ಗುಣ ಯಾದ್ ಪ್ಯಾರ್ बाप दादा देते हैं. आप जो सन्मुख बैठे हैं, उनके दिल का आवाज़ भी बाप के पास पहुँचाए. ತಾವೇನು ಮುಂದೆ ಕುಳಿತಿದ್ದೀರಿ, ನಿಮ್ಮ ಮನಸ್ಸಿನ ಧ್ವನಿಯೂ ಕೂಡ ಬಾಬೋರ ಹತ್ರ ತಲುಪಿದೆ, ಬಾಬೋರ್ಗೆ ಕೇಳಿಸ್ತಾ ಇದೆ. ಲೇಕಿನ್ ಅಭಿ ಬಾಪ್ ದಾದಾ इन 2 ಶಕ್ತಿयों के ऊपर ಅಂಡರ್ಲೈನ್ ಕರಾ ರಹೆ. ಆದರೆ ಬಾಬಾ ಈ 2 ಶಕ್ತಿಗಳ ಮೇಲೆ ವಿಶೇಷ ಗಮನ ಕೊಡೋದಕ್ಕಾಗಿ ಹೇಳ್ತಾ ಇದ್ದಾರೆ. एक दृढ़ता की कमी को निकालो. कमी का कारण है अलबेलापन, दूसरे को देखने का.
ಒಂದು ದೃಢತೆಯಲ್ಲಿ ಏನು ಕೊರತೆ ಇದೆ ಅದನ್ನು ತೆಗೆದುಹಾಕ್ರಿ. ದೃಢತೆಯಲ್ಲಿ ಕೊರತೆ ಬರಲು ಕಾರಣ ಒಂದು ಹುಡುಗಾಟಿಕೆತನ, ಎರಡನೇದು ಅನ್ಯರನ್ನು ನೋಡುವುದು. ಹೋ ಜಾಯೇಗಾ, ಕರ್ತೋ ರಹೇ ಹೇ, ಕರೆಂಗೆ, ಜರೂರ್ ಕರೆಂಗೆ, ನಹಿ ಕರ್ನಾ ಹೀ ಹೇ. ಮಾಡೋಣ, ನೋಡೋಣ, ಅವ್ರು ಮಾಡಿದಾಗ ನಾನು ಮಾಡ್ತೀನಿ, ಈ ಶಬ್ದಗಳನ್ನೇ ತೆಗೆದುಹಾಕ್ರಿ. बाप दादा चाहते हैं इस वर्ष एक शब्द को सदा विदाई दो, वह है कारण शब्द. कारण शब्द को विदाई दिलाना चाहते, निवारण हो, कारण खत्म. ಈ ವರ್ಷ ಬಾಬಾ ಹೇಳ್ತಾರೆ, ಕಾರಣ ಎಂಬ ಶಬ್ದಕ್ಕೆ ವಿದಾಯಿ ಕೊಡಿ. ಕಾರಣ ಅಲ್ಲ, ಪ್ರತಿಯೊಂದು ಕಾರಣಕ್ಕೆ ಒಂದು ನಿವಾರಣೆ ಇದೆ. ಆ ನಿವಾರಣೆಯನ್ನು ಹುಡುಕ್ರಿ. ಸಮಸ್ಯಾ ಖತಮ್, ಸಮಾಧಾನ ಸ್ವರೂಪ. ಸಮಸ್ಯೆಯನ್ನು ಸಮಾಪ್ತಿ ಮಾಡಿರಿ, ಸಮಾಧಾನ ಸ್ವರೂಪ ಆಗ್ರಿ. ಸ್ವಯಂ का कारण हो, चाहे साथी का कारण हो, चाहे संगठन का कारण हो, कोई सर्कमस्टेंस का कारण हो. ब्राह्मणों की डिक्शनरी में कारण शब्द, समस्या शब्द, परिवर्तन हो, समाधान और निवारण हो जाए. क्योंकि बहुतों ने आज अमृत वेले भी बाप दादा से रूह रूहान में यह बातें की कि नए वर्ष में कुछ नवीनता करेंगे. ಬಾಬಾ ಹೇಳ್ತಾರೆ, ಕಾರಣ ಏನೇ ಇರಬಹುದು, ನಿಮ್ಮ ಕಾರಣ ಇರಬಹುದು, ನಿಮ್ಮ ಸಾಥಿಗಳಿಂದ ಬರುವ ಕಾರಣ ಇರಬಹುದು, ಸಂಘಟನೆಯ ಮೂಲಕ ಬರುವ ಕಾರಣ ಇರಬಹುದು, ಪರಿಸ್ಥಿತಿಯ ಮೂಲಕ ಬರುವಂಥ ಕಾರಣ ಇರಬಹುದು. ಆದರೆ ಬ್ರಾಹ್ಮಣರ ಶಬ್ದಕೋಶದಲ್ಲಿ ಈ ಕಾರಣ ಎಂಬ ಶಬ್ದನೇ ಸಮಾಪ್ತಿಯಾಗಬೇಕು. ಸಮಸ್ಯೆ ಎಂಬ ಶಬ್ದ ಪರಿವರ್ತನೆಯಾಗಿ ಸಮಾಧಾನ ಸ್ವರೂಪ ಆಗಬೇಕು. ಕಾರಣವನ್ನು ತೆಗೆದುಹಾಕಿ ನಿವಾರಣೆ ಮಾಡುವಂಥವರಾಗಬೇಕು. ಯಾಕೆ ಅಂದರೆ ಎಲ್ಲರೂ ಈ ದಿನ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಬಾಬೋರ ಜೊತೆಗೆ ಮಾತಾಡುವಾಗ ಹೇಳಿದ್ದೀರಿ, ಈ ವರ್ಷದಲ್ಲಿ ನಾವು ಏನಾದರೂ ಹೊಸತನವನ್ನು ಮಾಡಬೇಕು ಅಂತ. बाप दादा चाहते हैं यह नया वर्ष ऐसा मनाओ जो यह दो शब्द समाप्त हो जाए. ಆದ್ದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಈ ಹೊಸ ವರ್ಷದಲ್ಲಿ ಎರಡು ಶಬ್ದಗಳನ್ನು ಸಮಾಪ್ತಿ ಮಾಡಿರಿ, ಕಾರಣ ಮತ್ತು ಸಮಸ್ಯೆ. पर उपकारी बनो. स्वयं कारण बनते हैं या दूसरा कोई कारण बनता है, लेकिन पर उपकारी आत्मा बन, रहम दिल आत्मा बन, शुभ भावना शुभ कामना के दिल वाले बन, सहयोग दो, स्नेह दो. ಬಾಬಾ ಹೇಳ್ತಾರೆ, ಪರೋಪಕಾರಿ ಆಗ್ರಿ. ನಿಮ್ಮದೇ ಕಾರಣ ಆಗಿರ್ಬೋದು, ಅನ್ಯರ ಕಾರಣನೇ ಇರಬಹುದು. ಆದರೆ ಪರೋಪಕಾರಿಯಾಗಿ ಸದಾ ದಯಾಹೃದಯಿ ಆತ್ಮ ಆಗಿ ಅನ್ಯರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗ ಕೊಡಿ. ಅವರಿಗೂ ಸ್ನೇಹ ಸಹಯೋಗ ಕೊಡಿ, ನೀವು ಅವರಿಂದ ಸ್ನೇಹ ಸಹಯೋಗ ಪಡೆಯಿರಿ. इस वर्ष को क्या नाम देंगे? पहले हर वर्ष को नाम देते थे, याद है ना? ಈ ವರ್ಷಕ್ಕೆ ಯಾವ ಹೆಸರನ್ನು ಕೊಡಬೇಕು? ಮೊದಲೆಲ್ಲ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರನ್ನು ಬಾಬಾ ಕೊಡ್ತಿದ್ರು. ತಪಸ್ಯಾ ವರ್ಷ, ಸಹಯೋಗದ ವರ್ಷ, ಫರಿಷ್ಠಾ ಆಗುವ ವರ್ಷ ಅಂತ. अभी इस वर्ष को श्रेष्ठ शुभ संकल्प, दृढ़ संकल्प, स्नेह सहयोग संकल्प का वर्ष. यह नाम नहीं लेकिन ऐसा देखना चाहते हैं. ಈ ವರ್ಷ ಬಾಬೋರು ಮಕ್ಕಳಲ್ಲಿ ಶುಭ ಸಂಕಲ್ಪ, ದೃಢ ಸಂಕಲ್ಪ,
ಸ್ನೇಹ ಸಹಯೋಗದ ಸಂಕಲ್ಪವನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. दृढ़ता की शक्ति परिवर्तन की शक्ति को ಸದಾ ಸಾಥಿ ಬನ. ಅದಕ್ಕಾಗಿ ಎರಡು ಶಕ್ತಿಗಳು ಬೇಕು. ಒಂದು ದೃಢತೆಯ ಶಕ್ತಿ, ಇನ್ನೊಂದು ಪರಿವರ್ತನೆಯ ಶಕ್ತಿ. ಈ ಎರಡೂ ಶಕ್ತಿಗಳು ಸದಾ ನಿಮ್ಮ ಜೊತೆಗೆ ಇರಲಿ. कोई कुछ भी नेगेटिव दे, लेकिन जैसे आप दूसरों को कोर्स कराते हो, नेगेटिव को पॉजिटिव में बदली करो, तो क्या आप स्वयं नेगेटिव को पॉजिटिव में चेंज नहीं कर सकते? ಜನರಿಗೆಲ್ಲ ಹೇಳ್ತೀರಿ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳ್ರಿ ಅಂತ. ಹಾಗಾದರೆ ನೀವು ಆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಆಗಲ್ಲ ಏನು? दूसरा परवश होता है, परवश पर रहम किया जाता है. आपके जड़ चित्र आपके ही ಚಿತ್ರ ಹೇನ. ಒಬ್ಬರು ಪರವಶ ಆಗಿದ್ದಾರಂದರೆ ಪರವಶ ಆದಂಥವರ ಮೇಲೆ ದಯೆ ತೋರಿಸಬೇಕಾಗ್ತದೆ. ನಿಮ್ಮ ಜಡ ಮೂರ್ತಿಗಳು ಚಿತ್ರಗಳು ದಯಾ ಅಥವಾ ಕರುಣಾ ಭಾವನೆಯನ್ನು ಅನುಭವ ಮಾಡಿಸ್ತವೆ. तो जिनके चित्र है जो पूजे जाते हैं उनको रहम दिल बनना चाहिए. भारत में डबल फॉरेनर्स के भी चित्र है ना. दिलवाला मंदिर में तो अपना चित्र देखा है ना. जब आपके जड़ चित्र रहम दिल है, कोई भी चित्र के आगे जाते हैं तो क्या मांगते? दया करो, कृपा करो, रहम करो, मर्सी मर्सी. तो सदा पहले अपने ऊपर रहम करो, फिर ब्राह्मण परिवार के ऊपर रहम करो. अगर कोई परवश है, संस्कार के वश है, कमज़ोर है, उस समय बेसमझ हो जाता है, तो क्रोध नहीं करो. ಬಾಬಾ ಹೇಳ್ತಾರೆ, ನಿಮ್ಮ ಜಡ ಚಿತ್ರಗಳ ಮುಂದೆ ಹೋಗಿ ಭಕ್ತರು ದಯೆ ಮಾಡ್ರಿ, ಕೃಪೆ ತೋರಿಸ್ರಿ, ದಯೆ ತೋರಿಸ್ರಿ ಅಂತ ಕೇಳ್ತಿರ್ತಾರೆ. ಹಾಗಾದರೆ ಮೊದಲು ನಿಮ್ಮ ಮೇಲೆ ನಿಮಗೆ ದಯೆ ಬರಬೇಕು. ನಂತರ ಬ್ರಾಹ್ಮಣ ಪರಿವಾರದ ಮೇಲೆ ದಯೆ ಬರಬೇಕು. ಒಬ್ಬರು ಪರವಶ ಆಗಿದ್ದಾರೆ, ಹಳೆ ಸಂಸ್ಕಾರಕ್ಕೆ ವಶ ಆಗಿದ್ದಾರೆ, ದುರ್ಬಲ ಆಗಿದ್ದಾರಂದರೆ ಅವರ ಮೇಲೆ ಕ್ರೋಧ ಮಾಡಬೇಡಿ. क्रोध की रिपोर्ट ज़्यादा आती है. क्रोध नहीं तो उसके बाल बच्चों से बहुत प्यार है. ಮಕ್ಕಳಿಂದ ಕ್ರೋಧದ ಸಮಾಚಾರ ಜಾಸ್ತಿ ಕೇಳಿ ಬರ್ತಾ ಇದೆ. ಕೆಲವರಲ್ಲಿ ದೊಡ್ಡ ರೂಪದಲ್ಲಿ ಕ್ರೋಧ ಬರೋದಿಲ್ಲ, ಆದರೆ ಸಣ್ಣ ಪುಟ್ಟ ರೂಪದಲ್ಲಿ ಕ್ರೋಧ ಬರ್ತಾ ಇದೆ. ರೋಬ್ आता है, यह रोब क्रोध का बच्चा है. तो जैसे परिवार में होता है ना, बड़े बच्चों से प्यार कम हो जाता है और पोतरे धोत्रों से प्यार ज़्यादा होता है. ಮಕ್ಕಳಲ್ಲಿ ದೊಡ್ಡ ಪ್ರಮಾಣದ ಕ್ರೋಧ ಬರೋದಿಲ್ಲ, ಆದರೆ ಸ್ವಲ್ಪ ಶಿಸ್ತು ಆವೇಶ ಬಂದುಬಿಡ್ತದೆ. ಅಂದರೆ ಕ್ರೋಧದ ಮಕ್ಕಳ ಮೇಲೆ ಈಗ ಬಾಬೋರ್ ಮಕ್ಕಳಿಗೆ ಪ್ರೀತಿ ಬಂದಿದೆ. ಹೇಗೆ ಲೌಕಿಕದಲ್ಲೂ ಕೂಡ ಮಕ್ಕಳು ದೊಡ್ಡವರಾದ ಮೇಲೆ ಮಕ್ಕಳ ಮೇಲೆ ಪ್ರೀತಿ ಇರೋದಿಲ್ಲ, ಆದರೆ ಮೊಮ್ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಬರ್ತದೆ. तो क्रोध बाप है और रोब उल्टा नशा, यह सब उसके बाल बच्चे हैं. ಬಾಬಾ ಹೇಳ್ತಾರೆ, ಕ್ರೋಧ ಅಂದರೆ ತಂದೆ, ಆದರೆ ಆವೇಶದಲ್ಲಿ ಬರೋದು, ಉಲ್ಟಾ ಸುಲ್ಟಾ ಮಾತಾಡೋದು, ಉಲ್ಟಾ ನಶೆಯಲ್ಲಿ ಇರೋದು, ತಮ್ಮ ಬುದ್ಧಿಯ ಬಗ್ಗೆ ಅಭಿಮಾನದ ನಶೆ, ತಮ್ಮ ಸೇವೆಯ ಬಗ್ಗೆ ಅಭಿಮಾನ ಅಹಂಕಾರ, ಇದು ಎಲ್ಲವೂ ಸಹ ಕ್ರೋಧದ ಮರಿಗಳಾಗಿವೆ, ಕ್ರೋಧದ ಪ್ರತೀಕ ಆಗಿವೆ. तो दयालु बनो, कृपालु बनो. देखो नए वर्ष में एक दो का मुख मीठा करते, बधाई देते,
ಮುಖ ಮೀಠಾ ಭೀ ಕರಾತೆ ಹೇನ. ನೀವೆಲ್ಲ ತಂದೆಯ ಮಕ್ಕಳು ದಯಾಳು ಆಗ್ರಿ, ಕೃಪೆ ಮಾಡುವಂಥವರಾಗ್ರಿ. ಹೊಸ ವರ್ಷದಲ್ಲಿ ಪರಸ್ಪರರಿಗೆ ಸಿಹಿಯನ್ನು ಹಂಚ್ಕೊಳ್ತಾರೆ, ಶುಭಾಶಯಗಳನ್ನು ಹೇಳ್ತಾರೆ. ಹಾಗೆ ವಹ ಮುಖ ಮೀಠಾ करते, आप सिर्फ मुख मीठा नहीं कराते लेकिन आपका मुखड़ा भी मीठा हो. सारा वर्ष कड़वापन नहीं दिखाना. ಬಾಯಿಯಷ್ಟೇ ಸಿಹಿ ಮಾಡ್ಕೊಳ್ಳೋದಲ್ಲ ಅಥವಾ ಮಾಡೋದಲ್ಲ, ನಿಮ್ಮ ಇಡೀ ಮುಖನೇ ಮಧುರತೆಯಿಂದ ಕೂಡಿರಬೇಕು. ಇಡೀ ವರ್ಷ ಆ ಮಧುರತೆ ನಿಮ್ಮಲ್ಲಿ ಕಾಣಿಸಬೇಕು. ಇಡೀ ವರ್ಷ ಕಹಿತನ ಅನ್ನೋದು ಇರಬಾರದು. ಸದಾ अपना मुखड़ा रूहानियत के स्नेह का हो, मुस्कुराने का हो, ಕಡವಾಪನ್ ನಹಿ. ಸದಾ ನಿಮ್ಮ ಮುಖದಲ್ಲಿ ಸ್ನೇಹ ಇರಲಿ, ನಗು ಮುಖ ಇರಲಿ, ಕಹಿತನ ಇರಬಾರದು. मेजॉरिटी बाबा से रूहान करते हैं तो अपनी सच्ची बात सुना देते हैं, और तो कोई सुनता ही नहीं तो मेजॉरिटी की रिजल्ट में और विकारों से ज़्यादा क्रोध या क्रोध के बाल बच्चे की रिपोर्ट ज़्यादा है. ಬೆಳಗ್ಗೆ ಬೆಳಗ್ಗೆ ಬಾಬೋರ್ ಜೊತೆಗೆ ಮಕ್ಕಳು ಮಾತಾಡುವಾಗ ಹೇಳ್ತಾರಂತೆ, ಬಾಬಾ ನಮ್ಮಲ್ಲಿ ಬೇರೆ ಯಾವ ವಿಕಾರಗಳು ಇಲ್ಲ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಕ್ರೋಧ ಇದೆ, ಕ್ರೋಧದ ಮಕ್ಕಳು ನಮ್ಮ ಹತ್ರ ಬರ್ತವೆ ಅಂತ ಹೇಳ್ತಾರಂತೆ. तो बाप दादा इस नए वर्ष में कड़वा इसको निकालना चाहते. कईयों ने अपना वायदा लिखा कि चाहते नहीं है लेकिन आ जाता है. बाप दादा ने कारण सुनाया कि दृढ़ता की कमी है. ಕ್ರೋಧ ಬರಲಿಕ್ಕೆ ಕಾರಣ ಏನು ಅಂದರೆ ದೃಢತೆಯ ಕೊರತೆ. ಯಾವ ಪ್ರತಿಜ್ಞೆ ಮಾಡಿರ್ತೀರಿ ಅದನ್ನು ಪಾಲಿಸುವಂತಹ दृढ़ते ಬೇಕು. बाप के आगे संकल्प द्वारा वचन भी लेते, लेकिन दृढ़ता ऐसी शक्ति है जो दुनिया वाले भी कहते हैं शरीर चला जाए लेकिन वचन नहीं जाए. ಬಾಬಾ ಹೇಳ್ತಾರೆ, ಸಂಕಲ್ಪದ ಮೂಲಕ ಬಾಬೋರ್ ಮುಂದೆ ಪ್ರತಿಜ್ಞೆ ಮಾಡ್ತೀರಿ, ಬಾಬೋರ್ಗೆ ವಚನ ಕೊಡ್ತೀರಿ. ಆ ವಚನವನ್ನು ಯಾವತ್ತೂ ನೀವು ಬಿಡಬಾರದು. ಲೌಕಿಕದಲ್ಲೂ ಹೇಳ್ತಾರೆ, ಪ್ರಾಣ ಹೋದರೂ ಪ್ರತಿಜ್ಞೆ ಬಿಡಬಾರದು ಅಂತ. ಮರ್ನಾ ಪಡೆ, झुकना पड़े, बदलना पड़े, सहन करना पड़े, लेकिन वचन में दृढ़ रहने वाला हर कदम में सफलता मूरत है. ನಮ್ಮ ಪ್ರತಿಜ್ಞೆಯನ್ನು ಪೂರ್ಣ ಮಾಡಲಿಕ್ಕಾಗಿ ಸಾಯುವ ಸಮಯನೂ ಬರಬಹುದು, ಬಾಗುವ ಸಮಯನೂ ಬರಬಹುದು, ಪರಿವರ್ತನೆ ಮಾಡಿಕೊಳ್ಳುವ ಸಂದರ್ಭನೂ ಬರಬಹುದು, ಸಹನೆಯೂ ಮಾಡಬೇಕಾಗುತ್ತದೆ. ಆದರೆ ವಚನ ಮಾತ್ರ ಯಾವುದೇ ಕಾರಣದಿಂದ ಮುರಿಬಾರದು. ಸಾಯುವ ಪ್ರಸಂಗನೂ ಬರಲಿ, ಬಾಗುವ ಪ್ರಸಂಗ ಬರಲಿ, ಪರಿವರ್ತನೆ ಆಗುವ ಪ್ರಸಂಗನೇ ಬರಲಿ, ಸಹನೆ ಮಾಡುವ ಪ್ರಸಂಗನೇ ಬರಲಿ, ಆದರೆ ವಚನ ಅಥವಾ ಪ್ರತಿಜ್ಞೆ ಮಾತ್ರ ಬಿಡಬಾರದು. ದೃಢತಾ ಸಫಲತಾ ಕಿ ಚಾವಿ. ಯಾಕೆಂದರೆ ದೃಢತೆಯೇ ಸಫಲತೆಗೆ ಚಾವಿಯಾಗಿದೆ. यह चाबी सभी के पास है लेकिन समय पर गुम हो जाती है. ಈ ದೃಢತೆಯ ಕೀ ಅಥವಾ ಚಾವಿ ಎಲ್ಲರ ಹತ್ರನೂ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಅದು ಕಳೆದು ಹೋಗ್ತದೆ. नए वर्ष में नवीनता करनी है, स्व के, सहयोगियों के और विश्व के परिवर्तन की. ಹಾಗಾದರೆ ಹೊಸ ವರ್ಷದಲ್ಲಿ ಹೊಸತನವನ್ನು ಏನು ಮಾಡಬೇಕು ಅಂದರೆ ಸ್ವಪರಿವರ್ತನೆ, ಸಹಯೋಗಿಗಳ ಪರಿವರ್ತನೆ ಮತ್ತು ವಿಶ್ವದ ಪರಿವರ್ತನೆ ಮಾಡಬೇಕು. ऐसे नहीं सोचना पहले बड़े करेंगे हम तो छोटे हैं,
छोटे समान बाप है। हर एक बच्चा बाप के अधिकारी है। ಹೊಸದಾಗಿ ಬಂದವರು ಎಲ್ಲ ದೊಡ್ಡವರು ಹಳಬ್ರು ಮಾಡಲಿ, ನಾವಂತೂ ಇನ್ನೂ ಚಿಕ್ಕವರು ಅಂತ ಹೇಳಬಾರದು. ಚಿಕ್ಕ ಮಕ್ಕಳು ಹೊಸ ಮಕ್ಕಳು ಅಂದರೆ ತಂದೆಯ ಸಮಾನ ಆದವರು. हर एक बच्चा बाप के अधिकारी है, चाहे पहले बारी भी आए हो, लेकिन मेरा बाबा कहा तो अधिकारी हो गए. ಮೊದಲನೇ ಸಲ ಮಧುಬನಕ್ಕೆ ಬಂದವರು ಕೂಡ ತಂದೆಯ ಮೇಲೆ ಅಧಿಕಾರಿಯಾಗಿದ್ದಾರೆ. ಯಾಕೆ ಅಂದರೆ ನನ್ನ ತಂದೆ ಅಂತ ಹೇಳಿದ್ದಾರಲ್ವ. ಶ್ರೀಮತ್ ಪರ್ ಚಲನೆ ಕೆ ಭಿ ಅಧಿಕಾರಿ, ಸರ್ವ ಪ್ರಾಪ್ತಿಯೋ ಕೆ ಭಿ ಅಧಿಕಾರಿ. ಹೊಸ ಮಕ್ಕಳಿಗೂ ಕೂಡ ಸರ್ವ ಪ್ರಾಪ್ತಿಗಳ ಮೇಲೆ ಅಧಿಕಾರ ಇದೆ. ಶ್ರೀಮತದಂತೆ ನಡೆಯುವ ಅಧಿಕಾರ ಇದೆ. टीचर्स आपस में प्रोग्राम बनाना, फॉरेन वाले भी बनाना, भारत वाले भी मिलकर बनाना. ಸೊ ಈ ವರ್ಷ ವಿಶ್ವ ಪರಿವರ್ತನೆಗಾಗಿ ಎಲ್ಲರೂ ಪ್ರೋಗ್ರಾಮ್ ಮಾಡಿರಿ. ವಿದೇಶ ಮತ್ತು ಭಾರತದವರು ಎಲ್ಲರೂ ಸೇರಿಕೊಂಡು ವಿಶ್ವ ಪರಿವರ್ತನೆಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿರಿ. ಬಾಪ್ ದಾದಾ ಪ್ರೈಸ್ देंगे. कौन सा जोन, चाहे फॉरेन हो चाहे इंडिया हो, कौन सा जोन नंबर 1 लेता है उसको गोल्डन कप लेंगे. ಸ್ವಪರಿವರ್ತನೆ, ಸಹಯೋಗಿಗಳ ಪರಿವರ್ತನೆ, ವಿಶ್ವದ ಪರಿವರ್ತನೆಯ ಈ ಕೆಲಸ ಯಾರು ಮಾಡ್ತಾರೆ ಅಂತ ನೋಡಿ ಬಾಬವರು ಅವರಿಗೆ ಬಹುಮಾನನೂ ಕೊಡೋರಿದ್ದಾರೆ. ಚಿನ್ನದ ಕಪ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. सिर्फ अपने को नहीं बनाना, साथियों को भी बनाना. क्योंकि बाप दादा ने देखा बच्चों के परिवर्तन बिना विश्व का परिवर्तन भी ढीला हो रहा है. ನೀವಷ್ಟೇ ಪರಿವರ್ತನೆ ಆಗೋದಲ್ಲ, ನಿಮ್ಮ ಜೊತೆಗಿದ್ದವರನ್ನು ಪರಿವರ್ತನೆ ಮಾಡಬೇಕು. ಯಾಕೆ ಅಂದರೆ ಬಾಬಾ ನೋಡ್ತಾ ಇದ್ದಾರೆ, ಮಕ್ಕಳ ಪರಿವರ್ತನೆಯ ವಿನಃ ವಿಶ್ವದ ಪರಿವರ್ತನೆ ಆಗುವುದು ಸ್ವಲ್ಪ ಕಷ್ಟ ಇದೆ. और आत्माएं नए नए प्रकार के दुख के पात्र बन रही है. दुख अशांति के नए नए कारण बन रहे. तो बाप अभी बच्चों के दुख की पुकार सुनते हुए परिवर्तन चाहते. ಸಮಯದ ಅನುಸಾರವಾಗಿ ಹೊಸ ಹೊಸ ಪ್ರಕಾರದ ದುಃಖ ಅಶಾಂತಿಯ ಕಾರಣಗಳು ಮುಂದೆ ಬರ್ತಾ ಇದ್ದಾವೆ. ಮಕ್ಕಳ ದುಃಖದ ಕರೆಯನ್ನು ಕೇಳಿದಾಗ ಬಾಬಾ ಹೇಳ್ತಾರೆ ಪರಿವರ್ತನೆಯ ಅವಶ್ಯಕತೆ ಇದೆ. ಹೇ ಮಾಸ್ಟರ್ ಸುಖದಾತಾ ಬಚ್ಚೆ दुखियों पर रहम करो. भक्त भी भक्ति करके थक गए हैं. ಬಾಬಾ ಹೇಳ್ತಾರೆ, ಹೇ ಮಾಸ್ಟರ್ ಸುಖದಾತ ಮಕ್ಕಳೇ, ದುಃಖಿಗಳ ಮೇಲೆ ದಯೆ ತೋರಿಸ್ರಿ. ಭಕ್ತರು ಕೂಡ ಭಕ್ತಿ ಮಾಡಿ ಮಾಡಿ ಸುಸ್ತಾಗಿದ್ದಾರೆ. ಭಕ್ತೋं को भी मुक्ति का वर्षा दिलाओ. ಭಕ್ತರಿಗೂ ಕೂಡ ಮುಕ್ತಿಯ ಆಸ್ತಿಯನ್ನು ಕೊಡಿಸ್ರಿ. रहम आता है या नहीं, अपनी ही सेवा में अपनी ही दिनचर्या में बिजी है. निमित्त हो, ऐसे नहीं बड़े निमित्त है. एक एक बच्चा जिसने मेरा बाबा कहा माना वह सब निमित्त है. तो नए वर्ष में 1-2 को गिफ्ट देना. आप भक्तों की आशा पूरी करो, उसको गिफ्ट दिलाओ. दुखियों को दुख से छुड़ाओ, मुक्ति धाम में शांति दिलाओ. यह गिफ्ट दो. ब्राह्मण परिवार की हर आत्मा को दिल के स्नेह और सहयोग की गिफ्ट दो. ಬಾಬಾ ಹೇಳ್ತಾರೆ, ಈ ವರ್ಷ ಭಕ್ತರಿಗೆ ದುಃಖದಿಂದ ಮುಕ್ತ ಮಾಡುವಂತಹ ಮುಕ್ತಿಧಾಮ ಅಥವಾ ಶಾಂತಿಧಾಮಕ್ಕೆ ಹೋಗುವ ಉಡುಗೊರೆಯನ್ನು ಕೊಡಿ. ಬ್ರಾಹ್ಮಣ ಪರಿವಾರದ ಆತ್ಮರಿಗೆ ಹೃದಯದ ಸ್ನೇಹ ಮತ್ತು ಸಹಯೋಗದ ಉಡುಗೊರೆಯನ್ನು
ಕೊಡಿ. आपके पास गिफ्ट का स्टॉक है ना, स्नेह और सहयोग है, मुक्ति दिलाने की शक्ति है, जिसके पास स्टॉक है वह हाथ उठाओ. ಭಕ್ತರಿಗೆ ಮುಕ್ತಿ ಕೊಡಬೇಕು, ಪರಿವಾರದ ಆತ್ಮರಿಗೆ ಸ್ನೇಹ ಮತ್ತು ಸಹಯೋಗ ಕೊಡಬೇಕು. ಇದರ ಸ್ಟಾಕ್ ಯಾರ ಹತ್ತಿರ ಇದೆ ಅವ್ರ ಕೈ ಎತ್ತರಿ ಅಂತಾರೆ ಬಾಬಾ. पहली लाइन वालों के पास स्टॉक कम है क्या? यह ಬ್ರಜಮೋಹನ್ हाथ नहीं उठा रहा है. ಮೊದಲನೇ ಪಂಕ್ತಿಯಲ್ಲಿ ಇರುವಂಥವರು ಬ್ರಜಮೋಹನ್ ಭಾಯಿ ಕೈ ಎತ್ತಿಲ್ಲ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಏನಾದರೂ ಸ್ಟಾಕ್ ಕಡಿಮೆ ಇದೆ ಏನು? टीचर्स के पास स्टॉक है ना? स्टॉक है तो दे दो, फिराक दिल बनो. ಸ್ಟಾಕ್ ಇದೆ ಅಂದರೆ ಮುಕ್ತ ಮನಸ್ಸಿನಿಂದ ಈ ಸ್ನೇಹ ಸಹಯೋಗದ ಉಡುಗೊರೆಯನ್ನು ಎಲ್ಲರಿಗೂ ಕೊಡ್ತಾ ಹೋಗ್ರಿ. मधुबन वालों में स्टॉक है, मधुबन में तो चारों ओर स्टॉक भरा हुआ है, तो अभी दाता बनो. सिर्फ जमा नहीं करो, दाता बनो, देते जाओ. ಬಾಬಾ ಹೇಳ್ತಾರೆ, ಮಧುಬನ ನಿವಾಸಿಗಳ ಹತ್ರ ಅಂತೂ ಎಲ್ಲ ರೀತಿಯ ಸ್ಟಾಕ್ ಭರ್ಪೂರಿರಬೇಕು, ಭರ್ಪೂರ ಇರ್ತದೆ. ಅದಕ್ಕಾಗಿ ನೀವು ಕೂಡ ನಿಮ್ಮ ಹತ್ತಿರ ಇರೋದನ್ನು ಕೊಡ್ತಾ ಹೋಗ್ರಿ. ಬರೇ ಜಮಾ ಮಾಡಿ ಇಟ್ಕೊಳ್ಳೋದಲ್ಲ, ಆದರೆ ಅದನ್ನು ಕೊಡ್ತಾ ಹೋಗ್ರಿ. ಅಭಿ ಹರೇಕ್ ಅಪ್ನೆ ಮನ್ ಕೆ ಮಾಲಿಕ್ ಬनो. अनुभव कर 1 सेकंड में मन को एकाग्र करो. 1 सेकंड में अपने स्वीट होम में पहुंच जाओ. 1 सेकंड में अपने राज्य स्वर्ग में पहुंच जाओ. मन आपका ऑर्डर मानता है. 1 ಸೆಕೆಂಡಲ್ಲಿ ಮನಸ್ಸಿನ ಮಾಲೀಕ ಆಗಿ ನಿಮ್ಮ ಮಧುರ ಮನೆಗೆ ಹೋಗಿ ತಲುಪ್ರಿ. ಮತ್ತೊಂದು ಸೆಕೆಂಡಿಗೆ ನಿಮ್ಮ ಸ್ವರ್ಗದ ರಾಜ್ಯಕ್ಕೆ ಹೋಗಿ ತಲುಪ್ರಿ. मन आपका ऑर्डर मानता है, वह हलचल करता है. ಮನಸ್ಸು ನಿಮ್ಮ ಆದೇಶದ ಪಾಲನೆ ಮಾಡ್ತಾ ಇದೆಯೇ ಅಥವಾ ಮೇಲೆ ಕೆಳಗಾಗ್ತದೆ ಮನಸ್ಸು? मालिक अगर योग्य है, शक्तिवान है, तो मन नहीं माने हो नहीं सकता. ನೀವು ಮಾಲೀಕರು ಸಮರ್ಥ ಆಗಿಬಿಟ್ರೆ, ಶಕ್ತಿಶಾಲಿ ಆಗಿಬಿಟ್ರೆ ಮನಸ್ಸು ನಿಮ್ಮ ಮಾತನ್ನು ಕೇಳೇ ಕೇಳ್ತದೆ. तो अभी अभ्यास करो, 1 सेकंड में सभी अपने स्वीट होम में पहुंच जाओ. यह अभ्यास सारे दिन में बीच बीच में करने का अटेंशन रखो. ಸೆಕೆಂಡಲ್ಲಿ ನಿಮ್ಮ ಮಧುರ ಮನೆಗೆ ಹೋಗಿ ತಲುಪ್ರಿ. ಈ ಅಭ್ಯಾಸ ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇರಿ. मन की एकाग्रता स्वयं को भी और वायुमंडल को भी ಪವರ್ಫುಲ್ बनाती. ಮನಸ್ಸಿನ ಏಕಾಗ್ರತೆ ನಿಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡ್ತದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಶಕ್ತಿಶಾಲಿಯನ್ನಾಗಿ ಮಾಡ್ತದೆ. अच्छा, चारों ओर के अति सर्व के स्नेही, सर्व के सहयोगी श्रेष्ठ आत्माओं को, चारों ओर के विजयी बच्चों को, चारों ओर के परिवर्तन शक्तिवान बच्चों को, चारों ओर के सदा स्वयं को प्रत्यक्ष कर बाप को प्रत्यक्ष करने वाले बच्चों को, सदा समाधान स्वरूप विश्व परिवर्तक बच्चों को, बाप दादा का याद प्यार और दिल की दुआएं स्वीकार हो. 4 ಕಡೆಯ ಅತಿ ಸ್ನೇಹಿ ಮಕ್ಕಳಿಗೆ, ಸರ್ವಸ್ನೇಹಿ ಮಕ್ಕಳಿಗೆ, ಸರ್ವರ ಸಹಯೋಗಿ ಶ್ರೇಷ್ಠ ಆತ್ಮರಿಗೆ, ವಿಜಯೀ ಮಕ್ಕಳಿಗೆ, ಪರಿವರ್ತನಾ ಶಕ್ತಿ ಉಳ್ಳಂತಹ ಶಕ್ತಿಶಾಲಿ ಮಕ್ಕಳಿಗೆ, ಸ್ವಯಂವನ್ನು ಪ್ರತ್ಯಕ್ಷ ಮಾಡುವುದರ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸಮಾಧಾನ ಸ್ವರೂಪ ಮಕ್ಕಳಿಗೆ, ವಿಶ್ವ ಪರಿವರ್ತಕ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ಮನಸ್ಸಿನ ಆಶೀರ್ವಾದಗಳು ಸ್ವೀಕೃತ ಆಗಲಿ. साथ में सभी बच्चों को
जो बाप के भी सिरताज है, ऐसे सिरताज बच्चों को ಬಾಪ್ ದಾದಾ ಕಿ ನಮಸ್ತೆ. ಮತ್ತು ಎಲ್ಲ ಮಕ್ಕಳು ಯಾರೆಲ್ಲರೂ ತಂದೆಯ ಮುಕುಟದ ಮಣಿಗಳಾಗಿದ್ದಾರೆ, ಮುಕುಟದ ಶೃಂಗಾರ ಆಗಿದ್ದಾರೆ, ಆ ಎಲ್ಲ ಮಕ್ಕಳಿಗೂ ಬಾಬವರು ನಮಸ್ತೆ ಹೇಳ್ತಾ ಇದ್ದಾರೆ. वरदान. मुरलीधर की मुरली से प्रीत रखने वाले सदा शक्तिशाली आत्मा भव. ಮುರಳೀಧರನ ಮುರಳಿಯ ಮೇಲೆ ಪ್ರೀತಿ ಇಡುವಂಥವರು, ಮುರಳಿಯ ಜೊತೆಗೆ ಪ್ರೀತಿ ಇರುವಂಥವರು ಸದಾ शक्तिशाली आत्मा भव. जिन बच्चों का पढ़ाई अर्थात मुरली से प्यार है, उन्हें सदा शक्तिशाली भव का वरदान मिल जाता है. ಯಾವ ಮಕ್ಕಳಿಗೆ ಮುರಳಿಯ ಮೇಲೆ ಪ್ರೀತಿ ಇರ್ತದೆ ಅವರಿಗೆ ತಂದೆಯಿಂದ ಸದಾ ಶಕ್ತಿಶಾಲಿ ಭವದ ವರದಾನ ಸಿಕ್ಕಿಬಿಡ್ತದೆ. उनके सामने कोई भी विघ्न ठहर नहीं सकता. ಅವರ ಮುಂದೆ ಯಾವ ವಿಘ್ನವೂ ಕೂಡ ನಿಲ್ಲೋದಿಲ್ಲ. मुरलीधर से प्रीत रखना माना उनकी मुरली से प्रीत रखना. ಮುರಳೀಧರನ ಮೇಲೆ ಪ್ರೀತಿ ಇದೆ ಎಂದರೆ ಅವನ ಮುರಳಿಯ ಮೇಲೇನೂ ಅಷ್ಟೇ ಪ್ರೀತಿ ಇರಬೇಕು. यदि कोई कहे कि मुरलीधर से तो प्रीत है लेकिन पढ़ाई के लिए टाइम नहीं है, तो बाप नहीं मानते. क्योंकि जहाँ लगन होती है वहाँ कोई भी बहाना नहीं होता है. ಕೆಲವರು ಹೇಳ್ತಾರೆ ನಮಗೆ ಮುರಳೀಧರನ ಮೇಲೆ ಪ್ರೀತಿ ಇದೆ, ಆದರೆ ಮುರಳಿ ಕೇಳಲಿಕ್ಕೆ ಓದಲಿಕ್ಕೆ ಸಮಯ ಇಲ್ಲ ಅಂತ. ಆಗ ಬಾಬಾ ಹೇಳ್ತಾರೆ ನಾನು ಅದನ್ನು ಒಪ್ಪೋದಿಲ್ಲ. ಯಾರ ಮೇಲೆ ಪ್ರೀತಿ ಇದೆಯೋ ಅವರ ಮಾತನ್ನು ಕೇಳಲಿಕ್ಕೆ ನೀವು ಸಮಯ ಕೊಡಲೇಬೇಕು. ಸಮಯ ಇಲ್ಲ ಅನ್ನೋದು ಕೇವಲ ಒಂದು ನೆಪ ಆಗಿರ್ತದೆ. पढ़ाई और परिवार का प्यार किला बन जाता है जिससे वो ಸೇಫ್ रहते. ಬಾಬನ ಮುರಳಿ ಮತ್ತು ಪರಿವಾರದ ಮೇಲೆ ಇರುವ ಪ್ರೀತಿನೇ ನಿಮಗೆ ರಕ್ಷಾ ಕವಚ ಆಗಿಬಿಡ್ತದೆ. ಅದು ಒಂದು ಭದ್ರವಾದಂಥ ಕೋಟೆ ಆಗ್ತದೆ. ಅದರ ಒಳಗೆ ಇರುವಂಥ ಮಕ್ಕಳು ಸುರಕ್ಷಿತವಾಗಿ ಇರ್ತಾರೆ. ಶ್ಲೋಗನ್. हर परिस्थिति में स्वयं को मोल्ड कर लो तो रियल गोल्ड बन जाएंगे. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಬಾಗುವುದನ್ನು ಕಲಿರಿ, ಆಗ ನೀವು ರಿಯಲ್ ಗೋಲ್ಡ್ ಚೊಕ್ಕ ಚಿನ್ನ ಆಗಿಬಿಡ್ತೀರಿ. ಅವ್ಯಕ್ತ ಸೂಚನೆ. ಯೋಗದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ನಿಮ್ಮ ಯೋಗವನ್ನು ಜ್ವಾಲಾ ಸ್ವರೂಪ ಮಾಡಿಕೊಳ್ಳಿರಿ. योग को ज्वाला रूप शक्तिशाली बनाने के लिए योग में बैठते समय समाने की शक्ति ಯೂಸ್ करो. ನಿಮ್ಮ ಯೋಗ ಜ್ವಾಲಾ ಸ್ವರೂಪ ಆಗಬೇಕಾದ್ರೆ ಯೋಗದಲ್ಲಿ ಕೂಡುವಾಗ ನೀವು ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಪ್ರಯೋಗ ಮಾಡಿ. सेवा के संकल्प भी समा जाए, इतनी शक्ति हो जो ಸ್ಟಾಪ್ ಕಹಾ और ಸ್ಟಾಪ್ हो जाए. ಸೇವೆಯ ಸಂಕಲ್ಪಗಳು ಕೂಡ ಸಮಾವೇಶ ಆಗಿಬಿಡಬೇಕು. ಸ್ಟಾಪ್ ಅಂತ ಹೇಳಿದ ಕೂಡಲೇ ಎಲ್ಲ ಸಂಕಲ್ಪಗಳು ಸ್ಟಾಪ್ ಆಗಬೇಕು. फुल ब्रेक लगे, ढीली ब्रेक नहीं. अगर 1 सेकेंड के बजाय ज़्यादा समय लग जाता है तो समाने की शक्ति कमज़ोर कहें. 1 ಸೆಕೆಂಡಿನ ಬದಲಾಗಿ ಬ್ರೇಕ್ ಹಾಕಲಿಕ್ಕೆ 2 ಸೆಕೆಂಡ್ ತಗೊಳ್ತೀರಂದರೆ ನಿಮ್ಮಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿ, ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ ಕಡಿಮೆ ಇದೆ ಅಂತ ತಿಳ್ಕೋಬೇಕಾಗ್ತದೆ. ಅಚ್ಚಾ. ಓಂ ಶಾಂತಿ.
ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ.